ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ದಾವಣಗೆರೆ ಅಂದ ಕೂಡಲೇ ನೆನಪಾಗೋದು ಕೇವಲ ಬೆಣ್ಣೆ ದೋಸೆ ಮಾತ್ರವಲ್ಲ. ಅದು ಶಾಮನೂರು ಕುಟುಂಬದ ಭದ್ರಕೋಟೆ. ದಶಕಗಳ ಕಾಲ ಈ ಕೋಟೆಯನ್ನ ಆಳಿದವರು ಹಿರಿಯ ಚೇತನ, ರಾಜಕೀಯ ಭೀಷ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಆದರೆ ಕಾಲಚಕ್ರ ಉರುಳಿದಂತೆ ಇಂದು ಆ ಮಹಾನ್ ಸಾಮ್ರಾಜ್ಯದ ಚುಕ್ಕಾಣಿ ಒಬ್ಬ ಧೀಮಂತ ಮಹಿಳೆಯ ಕೈಯಲ್ಲಿದೆ. ಅವರೇ ದಾವಣಗೆರೆಯ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಕೇವಲ ಒಬ್ಬ ವೈದ್ಯೆಯಾಗಿದ್ದ ಪ್ರಭಾ ಅವರು ಇಂದು 241 ಕೋಟಿ ಆಸ್ತಿಯ ಒಡತಿಯಾಗಿದ್ದು ಹೇಗೆ? ಬಿಜೆಪಿಯ ಭದ್ರಕೋಟೆಯಾಗಿದ್ದ ದಾವಣಗೆರೆಯಲ್ಲಿ ಬ್ಯಾಟಲ್ ಆಫ್ ವೈಫ್ ನಡುವೆ ಗೆದ್ದು ಬಂದಿದ್ದು ಹೇಗೆ? ಇವರ ಯಶಸ್ಸಿನ ಹಿಂದಿರುವಂಥ ಆಸಕ್ತಿದಾಯಕ ಕಥೆಯನ್ನು ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಪ್ರಿಯ ಸ್ನೇಹಿತರೆ, ನಮಗೆಲ್ಲ ಅನಿಸ್ಬಹುದು ಪ್ರಭಾ ಅವರು ಯಾವುದೋ ಶ್ರೀಮಂತ ಅರಮನೆಯಲ್ಲಿ ಹುಟ್ಟಿರಬಹುದು ಅಂತ. ಆದರೆ ಅದು ನಿಜವಲ್ಲ. ಪ್ರಭಾ ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ್ಳ ಎಂಬ ಪುಟ್ಟ ಹಳ್ಳಿಯ ಕೃಷಿ ಕುಟುಂಬದಲ್ಲಿ. 1976ರ ಮಾರ್ಚ್ 15ರಂದು ಜನಿಸಿದ ಇವರು ಅಪ್ಪಟ ಮಣ್ಣಿನ ಮಗಳು. ಇವರ ತಂದೆ ತಾಯಿ ಒಕ್ಕಲುತನ ಮಾಡಿಕೊಂಡಿದ್ದವರು. ಹಾಗಾಗಿ ಇವರಿಗೆ ರೈತರ ಕಷ್ಟ ಮತ್ತು ಹಳ್ಳಿಯ ಬದುಕು ರಕ್ತಗತವಾಗಿ ಬಂದಿದೆ. ಇವರ ಆರಂಭಿಕ ಶಿಕ್ಷಣ ಹರಿಹರದ ಪಾಲಿಫೈಬರ್ ಸ್ಕೂಲ್ನಲ್ಲಿ ನಡೆಯಿತು. ಮುಂದೆ ದಾವಣಗೆರೆಯ ಬಾಪೂಜಿ ಡೆಂಟಲ್ ಕಾಲೇಜಿನಲ್ಲಿ ದಂತ ವೈದ್ಯಕೀಯ ಪದವಿಯನ್ನು ಪಡೆದರು. ಇಲ್ಲಿ ಒಂದು ವಿಶೇಷವಿದೆ ನೋಡಿ. ಯಾವ ಕಾಲೇಜಿನಲ್ಲಿ ಇವರು ವಿದ್ಯಾರ್ಥಿನಿಯಾಗಿ ಓದಿದ್ದಾರೋ ಮುಂದೆ ಅದೇ ಸಂಸ್ಥೆಯ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವರ ಹೆಗಲಿಗೆ ಬಂತು. ಇವರು ಬರೀ ಹೆಸರಿಗೆ ಡಾಕ್ಟರ್ ಅಲ್ಲ, ವೃತ್ತಿಯಲ್ಲೂ ಕೂಡ ಅತ್ಯಂತ ಪ್ರೊಫೆಷನಲ್ ಡೆಂಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ. 1998 ಇವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ದಾವಣಗೆರೆಯ ಕುಬೇರ ಹಾಗೂ ರಾಜಕೀಯ ದೈತ್ಯ ಶಾಮನೂರು ಶಿವಶಂಕರಪ್ಪನವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಪ್ರಭಾ ಅವರ ಮದುವೆಯಾಯಿತು. ಮದುವೆಯ ನಂತರ ಇವರು ಅರಮನೆಯಂತಹ ಮನೆಯನ್ನು ಆರಾಮಾಗಿ ಕೂರಲಿಲ್ಲ. ಬದಲಿಗೆ ತಮ್ಮ ಮಾವ ಶಾಮನೂರು ಅವರ ಜೊತೆಗೂಡಿ ಸಮಾಜ ಸೇವೆಯ ಪಾಠಗಳನ್ನು ಕಲಿತರು. ಶಾಮನೂರು ಶಿವಶಂಕರಪ್ಪನವರು ಇವರಿಗೆ ಕೇವಲ ಮಾವ ಮಾತ್ರವಲ್ಲ, ರಾಜಕೀಯ ಗುರು ಕೂಡ ಆಗಿದ್ರು. ಕುಟುಂಬಕ್ಕೆ ಸೇರಿದ ಸುಮಾರು 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜ್ಮೆಂಟ್ ಮತ್ತು ಆರೋಗ್ಯ ಸೇವೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಇವರು ಬಹಳ ಹತ್ತಿರದಿಂದ ನೋಡಿ ಕಲಿತರು. ಇದೇ ಅನುಭವ ಇವರನ್ನು ಒಬ್ಬ ಸಮರ್ಥ ನಾಯಕಿಯನ್ನಾಗಿ ರೂಪಿಸಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಬಹಳ ದೊಡ್ಡ ಸದ್ದು ಮಾಡಿತ್ತು. ಇಡೀ ದೇಶದ ಮಾಧ್ಯಮಗಳು ಇದನ್ನು ಬ್ಯಾಟಲ್ ಆಫ್ ವೈಫ್ಸ್ ಅಂದರೆ ಹೆಂಡತಿಯರ ನಡುವಿನ ಕದನ ಅಂತ ಕರೆದವು. ಯಾಕೆಂದರೆ ಅಖಾಡದಲ್ಲಿ ಇದ್ದದ್ದು ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್. ದಶಕಗಳಿಂದ ದಾವಣಗೆರೆ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ ಪ್ರಭಾ ಅವರು ಭಾಷಣಕ್ಕಿಂತ ಕೆಲಸದ ಮೇಲೆ ನಂಬಿಕೆ ಇಟ್ಟಿದ್ರು. ಬಾಪೂಜಿ ಹೆಲ್ತ್ ಕಾರ್ಡ್ ಮೂಲಕ ಬಡವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದು ಮತ್ತು ಮಹಿಳಾ ಸಂಘಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಇವರಿಗೆ ವರವಾಯಿತು. ಜೂನ್ 4, 2024ರಂದು ಫಲಿತಾಂಶ ಬಂದಾಗ ದಾವಣಗೆರೆ ಅಕ್ಷರಶಃ ಕಾಂಗ್ರೆಸ್ ಮಯವಾಗಿತ್ತು. ಸುಮಾರು 26,000 ಮತಗಳ ಅಂತರದಿಂದ ಗೆದ್ದು ದಾವಣಗೆರೆಯ ಮೊದಲ ಮಹಿಳಾ ಸಂಸದಿಯಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಇಂದು ಸಂಸತ್ನಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಮತ್ತು ರಾಷ್ಟ್ರೀಯ ಆರೋಗ್ಯ ಸುರಕ್ಷತೆ ಬಗ್ಗೆ ಇವರು ಧ್ವನಿ ಎತ್ತುತ್ತಿದ್ದಾರೆ. ಈಗ ಎಲ್ಲರಿಗೂ ಕುತೂಹಲ ಮೂಡಿಸುವ ವಿಚಾರ ಅಂದರೆ ಇವರ ಆಸ್ತಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರ್ನಾಟಕದ ಅತ್ಯಂತ ಶ್ರೀಮಂತ ಸಂಸದರಲ್ಲಿ ಒಬ್ಬರಾಗಿದ್ದಾರೆ. 2024ರ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ ಬರೋಬ್ಬರಿ 241 ಕೋಟಿ ರೂಪಾಯಿ. ಇದರಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿದ್ದು ಇವರ ಬಳಿ ಇರುವಂತಹ 20 ಕೆಜಿ ಚಿನ್ನ ಮತ್ತು ವಜ್ರಾಭರಣಗಳ ಬಗ್ಗೆ. ಇವುಗಳ ಮೌಲ್ಯವೇ ಸುಮಾರು 17.5 ಕೋಟಿಗೂ ಅಧಿಕ. ಇದಲ್ಲದೆ ಶಾಮನೂರು ಆಗ್ರೋಟೆಕ್ ಮತ್ತು ವಿವಿಧ ಕಂಪನಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ದಾವಣಗೆರೆ ಸುತ್ತಮುತ್ತ 106 ಎಕರೆ ಜಮೀನು ಇವರ ಹೆಸರಿನಲ್ಲಿದೆ. ಇವರ ಮನೆ ಶಿವ ಪಾರ್ವತಿ ಅರಮನೆಗಿಂತ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಆದರೆ ಬಿಸ್ನೆಸ್ ಅಂದಮೇಲೆ ಸಾಲವೂ ಕೂಡ ಇದ್ದೇ ಇರುತ್ತೆ. ಇವರ ಹೆಸರಿನಲ್ಲಿ ಸುಮಾರು 24 ಕೋಟಿ ರೂಪಾಯಿ ಸಾಲ ಕೂಡ ಇದೆ ಅಂತೆ.
ಈ ಕುಟುಂಬ ಸಕ್ಕರೆ ಕಾರ್ಖಾನೆ, ಸೋಲಾರ್ ಪವರ್ ಪ್ಲಾಂಟ್ ಹಾಗೆ ಹಲವು ಉದ್ಯಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ. ಈಗ ಶಾಮನೂರು ಕುಟುಂಬದ ಮೂರನೇ ತಲೆಮಾರು ಕೂಡ ಸಜ್ಜಾಗುತ್ತಿದೆ. ಪ್ರಭಾ ಮತ್ತು ಮಲ್ಲಿಕಾರ್ಜುನ್ ದಂಪತಿಗೆ 3 ಮಕ್ಕಳು. ಹಿರಿಯ ಮಗ ಸಮರ್ಥ್ ಅಮೆರಿಕದಲ್ಲಿ ವ್ಯಾಸಂಗ ಮಾಡುತ್ತಲೇ ಫ್ಯಾಮಿಲಿ ಬಿಸಿನೆಸ್ ಮತ್ತು ಸೋಲಾರ್ ಪ್ಲಾಂಟ್ಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಮಗಳು ಶ್ರೇಷ್ಠ ತನ್ನ ತಂದೆ ತಾಯಿಗೆ ಆಡಳಿತಾತ್ಮಕವಾಗಿ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಕಿರಿಯ ಮಗ ಶಿವ ತನ್ನ ಅಜ್ಜ ಶಾಮನೂರು ಶಿವಶಂಕರಪ್ಪನವರ ಹೆಸರನ್ನ ಇಟ್ಕೊಂಡಿದ್ದಾನೆ. 2025ರ ಡಿಸೆಂಬರ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ನಂತರ ದಾವಣಗೆರೆಯಲ್ಲಿ ಒಂದು ಯುಗ ಅಂತ್ಯವಾಗಿದೆ. ಈಗ ಆ ಶೂನ್ಯವನ್ನ ತುಂಬುವ ದೊಡ್ಡ ಜವಾಬ್ದಾರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಅವರ ಪತಿ ಎಸ್ ಮಲ್ಲಿಕಾರ್ಜುನ್ ಅವರ ಮೇಲಿದೆ. ಪತಿ ರಾಜ್ಯದಲ್ಲಿ ಸಚಿವರಾಗಿದ್ದರೆ ಪತ್ನಿ ಕೇಂದ್ರದಲ್ಲಿ ಸಂಸದೆಯಾಗಿದ್ದಾರೆ. ಇದನ್ನ ಡಬಲ್ ಇಂಜಿನ್ ಫ್ಯಾಮಿಲಿ ಎನ್ನಬಹುದು. ಒಂದು ಪುಟ್ಟ ಹಳ್ಳಿಯಿಂದ ಬಂದು ವೈದ್ಯೆಯಾಗಿ ಇಂದು ಸಾವಿರಾರು ಕೋಟಿ ಮೌಲ್ಯದ ಸಾಮ್ರಾಜ್ಯ ಮತ್ತು ಲಕ್ಷಾಂತರ ಜನರ ನಾಯಕಿಯಾಗಿ ಬೆಳೆದಿರುವ ಪ್ರಭಾ ಅವರ ಜರ್ನಿ ನಿಜಕ್ಕೂ ಇಂದಿನ ಮಹಿಳೆಯರಿಗೆ ಸ್ಫೂರ್ತಿದಾಯಕ. ಪ್ರಿಯ ಸ್ನೇಹಿತರೆ, ಇದಾಗಿತ್ತು ದಾವಣಗೆರೆಯ ಮಗಳ ಕತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಇದನ್ನ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ.